ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 5 ನಿಮಿಷಗಳ ಕಾಲ ರಾಜ್ಯ ದೇಶ ವಿದೇಶಗಳ 10 ಹಲವು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬಹಳ ಮುಖ್ಯವಾಗಿ ಸಾಕಷ್ಟು ಸುದ್ದಿಗಳಿದೆ. ಮೊದಲಿಗೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಒಬ್ಬರಿಗೆ ಒಂದೇ ಹುದ್ದೆ. ಇನ್ನೊಂದು ಕಡೆ ವಿಜಯೇಂದ್ರ ರಮೇಶ್ ಜಾರಕಿಹೊಳಿಗೆ ಒಂದು ಆವಾಜ್ ಹಾಕಿದ್ದಾರೆ, ಎಚ್ಚರಿಕೆ, ಯಡಿಯೂರಪ್ಪ ಅವರ ಬಗ್ಗೆ ಜಾಸ್ತಿ ಮಾತಾಡಿದರೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಜಾತಿ ಗಣತಿ ಮತ್ತೆ ಸೋರಿಕೆಯಾಗಿದೆ, ಡೀಟೇಲ್ಸ್ ಕೊಡ್ತೀನಿ. ಇನ್ನು RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ, ಯಾವಾಗ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆ ಆಯಿತೋ ಅವತ್ತೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಂತೇಳಿ ಭಾಳ ವಿವಾದಗಳಿಗೆ ಕಾರಣವಾಗಿದೆ ಈಗ ಅದು. ಇನ್ನು ಶಿವಣ್ಣ ಜನವರಿ 26ನೇ ತಾರೀಕು ನಮಗೆಲ್ಲ ಗೊತ್ತಿದೆ ಗಣರಾಜ್ಯೋತ್ಸವ, ಅದರ ಜೊತೆಗೆ ಶಿವರಾಜ್ಯೋತ್ಸವ ಕೂಡ ಆಗತ್ತೆ. ಶಿವಣ್ಣ ಕೈಯಲ್ಲಿ 15 ಸಿನಿಮಾಗಳಿದೆ, ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ, ಒಪ್ಪಂದ ಆಗಿದ್ರೆ ಸಿದ್ದು ತ್ಯಾಗ ಮಾಡೋದು ನಿಶ್ಚಿತ. ನವೆಂಬರ್ನಲ್ಲೇ DKಶಿಗೆ ಸಿಗುತ್ತಾ CM ಪಟ್ಟ. ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ವಾರ್, ಒಬ್ಬರಿಗೆ ಒಂದೇ ಹುದ್ದೆ ಇರಲಿ ಎಂದ ಸಾಹುಕಾರ್. ತಮ್ಮನ ಹೆಸರು ಪ್ರಸ್ತಾಪ ಮಾಡ್ತಾರ DK ಶಿವಕುಮಾರ್. ಬಿಜೆಪಿಯಲ್ಲೂ ಹೆಚ್ಚಾಯಿತು ಸಮರ, ಯಡಿಯೂರಪ್ಪ ಪ್ರವಾಸಕ್ಕೆ ಜಾರಕಿಹೊಳಿ ಅಪಸ್ವರ. ನಾಲಗೆ ಹಿಡಿತದಲ್ಲಿರಲಿ ಅಂತ ವಿಜೇಂದ್ರ ಅಬ್ಬರ. ನಾಳೆ ಮಂಡನೆಯಾಗಲಿದೆ ಜಾತಿ ಗಣತಿ, ಸಿದ್ದರಾಮಯ್ಯಗೆ ಒಕ್ಕಲಿಗ ಲಿಂಗಾಯತರದ್ದೇ ಭೀತಿ, ಜಗಳ ಹಚ್ಚಬೇಡಿ ಅಂತ HDK ಚಾಟಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 5 ನಿಮಿಷಗಳ ಕಾಲ ರಾಜ್ಯ ದೇಶ ವಿದೇಶಗಳ 10 ಹಲವು ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬಹಳ ಮುಖ್ಯವಾಗಿ ಸಾಕಷ್ಟು ಸುದ್ದಿಗಳಿದೆ. ಮೊದಲಿಗೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ, ಒಬ್ಬರಿಗೆ ಒಂದೇ ಹುದ್ದೆ. ಇನ್ನೊಂದು ಕಡೆ ವಿಜಯೇಂದ್ರ ರಮೇಶ್ ಜಾರಕಿಹೊಳಿಗೆ ಒಂದು ಆವಾಜ್ ಹಾಕಿದ್ದಾರೆ, ಎಚ್ಚರಿಕೆ, ಯಡಿಯೂರಪ್ಪ ಅವರ ಬಗ್ಗೆ ಜಾಸ್ತಿ ಮಾತಾಡಿದರೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಇಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಜಾತಿ ಗಣತಿ ಮತ್ತೆ ಸೋರಿಕೆಯಾಗಿದೆ, ಡೀಟೇಲ್ಸ್ ಕೊಡ್ತೀನಿ. ಇನ್ನು RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ದಾರೆ, ಯಾವಾಗ ರಾಮಲಲ್ಲಾನ ವಿಗ್ರಹ ಪ್ರತಿಷ್ಠಾಪನೆ ಆಯಿತೋ ಅವತ್ತೇ ಭಾರತಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಅಂತೇಳಿ ಭಾಳ ವಿವಾದಗಳಿಗೆ ಕಾರಣವಾಗಿದೆ ಈಗ ಅದು. ಇನ್ನು ಶಿವಣ್ಣ ಜನವರಿ 26ನೇ ತಾರೀಕು ನಮಗೆಲ್ಲ ಗೊತ್ತಿದೆ ಗಣರಾಜ್ಯೋತ್ಸವ, ಅದರ ಜೊತೆಗೆ ಶಿವರಾಜ್ಯೋತ್ಸವ ಕೂಡ ಆಗತ್ತೆ. ಶಿವಣ್ಣ ಕೈಯಲ್ಲಿ 15 ಸಿನಿಮಾಗಳಿದೆ, ಅದರ ಬಗ್ಗೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಚ್ಚಾಟ, ಒಪ್ಪಂದ ಆಗಿದ್ರೆ ಸಿದ್ದು ತ್ಯಾಗ ಮಾಡೋದು ನಿಶ್ಚಿತ. ನವೆಂಬರ್ನಲ್ಲೇ DKಶಿಗೆ ಸಿಗುತ್ತಾ CM ಪಟ್ಟ. ಕೆಪಿಸಿಸಿ ಅಧ್ಯಕ್ಷ ಗಾದಿಗೆ ವಾರ್, ಒಬ್ಬರಿಗೆ ಒಂದೇ ಹುದ್ದೆ ಇರಲಿ ಎಂದ ಸಾಹುಕಾರ್. ತಮ್ಮನ ಹೆಸರು ಪ್ರಸ್ತಾಪ ಮಾಡ್ತಾರ DK ಶಿವಕುಮಾರ್. ಬಿಜೆಪಿಯಲ್ಲೂ ಹೆಚ್ಚಾಯಿತು ಸಮರ, ಯಡಿಯೂರಪ್ಪ ಪ್ರವಾಸಕ್ಕೆ ಜಾರಕಿಹೊಳಿ ಅಪಸ್ವರ. ನಾಲಗೆ ಹಿಡಿತದಲ್ಲಿರಲಿ ಅಂತ ವಿಜೇಂದ್ರ ಅಬ್ಬರ. ನಾಳೆ ಮಂಡನೆಯಾಗಲಿದೆ ಜಾತಿ ಗಣತಿ, ಸಿದ್ದರಾಮಯ್ಯಗೆ ಒಕ್ಕಲಿಗ ಲಿಂಗಾಯತರದ್ದೇ ಭೀತಿ, ಜಗಳ ಹಚ್ಚಬೇಡಿ ಅಂತ HDK ಚಾಟಿ.